ಇಲ್ಲ ಅಂದ್ರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಹೊಸ ಕ್ಯಾಂಪಿಂಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆ ಹೋಗ್ರಿ ಗೊತ್ತು ಹೋಗ್ರಿ ಎಲ್ಲಿ ಹೋಗ್ತಿರೋ ಬೂಸ್ಟ್ ರೆಡಿ ಆಗಿದೆ. ಬೂಸ್ಟ್ ತಡ್ರಿ ಗೌಡ್ರೆ, ಬೂಸ್ಟ್ ಕೊಡಿ. ಹಂಗಿರ ತಳ ಏನಣ್ಣ ಇವತ್ತು ಸ್ಪೆಷಲ್ಲು? ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಇವತ್ತಿನ ಸ್ಪೆಷಲ್. ಬನ್ನಿ ಮಾಡೋಣ, ತಿನ್ನೋಣ. ಈಗ ಫಸ್ಟ್ ಏನು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅದನ್ನೇ. ಹಾಂ ಇದು ಚೆನ್ನಾಗಿ ಫ್ರೈ ಆಗಲಿ. ತರಕಾರಿ ಎಲ್ಲ ಹಿಂಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾವು ತಾಟೆ ಅಡಿಕೆ ಪಟ್ಟೆ ಕೊಡ ಇಲ್ಲಿ. ನೆಕ್ಸ್ಟ್ ಏನಿಲ್ಲ, ಬೇಯ್ದ ಮೇಲೆ ಚಿಕನ್ ಹಾಕ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ. ಅರ್ಧ ಹಾಕೋದ್ರಾಗೆ 1 kg ಚಿಕನ್ ಹಾಕ್ಬಿಡು ದಿನೇ. 1 kg ಚಿಕನ್ ಕರಿ ಮಾಡೋಣ, 1 kg ಚಿಕನ್ ಬಿರಿಯಾನಿ ಮಾಡೋಣ. ತಿರುಗು ಇದು ಚಿಕನ್ ಬಿರಿಯಾನಿಗೆ ಒಲೆ ಎಲ್ಲ ರೆಡಿ ಮಾಡಿ, ಒಲೆ ಹಚ್ಚಿದಾರ ಅಲ್ಲೇ. ಇವಾಗೇನು ಪಾತ್ರೆ ಇಟ್ಟು ಚಿಕನ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಬೇಕಿದ್ರಲ್ಲಿ. ಹೀಗೆ ಈ ಕಡೆ ಚಿಕನ್ ಕರಿ ರೆಡಿ ಆಗ್ತಾ ಇದೆ. ಈ ಕಡೆ ಚಿಕನ್ ಕರಿ ಇನ್ನೇನು ಅಲ್ಲೇ ಒಂದು 40% ಎಲ್ಲ ರೆಡಿ ಆಗಿದೆಯಾ ದಿನೇಶ್ ಅವರ? ಹಾಂ ಆಗಿದೆ. ಹಾಂ, ಈ ಕಡೆ ಬಿರಿಯಾನಿಗೆ ರೆಡಿ ಮಾಡ್ತೀವಿ ಇವಾಗ. ಇಡು. ಫಸ್ಟ್ ಎಣ್ಣೆ ಹಾಕೋಣ. ನಾನು 10 ನಿಮಿಷ ಕಾಯಿಲೆಯಲ್ಲಿ ಎಣ್ಣೆ ಅಂತಲಿದ್ದೆ. ಸಾಕು ಎಣ್ಣೆ ಇದು ಫಸ್ಟ್ ಈರುಳ್ಳಿ ಹಾಕೋಣ. ಬಿರಿಯಾನಿಗೆ ಆಯಿಲ್ ಹಾಕೊಂಡಿದ್ದೀವಿ.
ಈ ಕಡೆ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಈ ಕಡೆ ಆಲ್ಮೋಸ್ಟ್ ಚಿಕನ್ ಕರಿ ಮುಕ್ಕಾಲು ಭಾಗ ರೆಡಿ ಆಗಿದೆ. ಓಕೆ, ಚಿಕನ್ ರೆಡಿ ಆಯಿತು. ಚಿಕನ್ ಹಾಕ್ತಾ ಇದೀವಿ ಬಿರಿಯಾನಿಗೆ ಇವಾಗ. ಬೆಳ್ಳುಳ್ಳಿ ಪೇಸ್ಟ್ ಬಿಡು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಪಲಾವ್ ಎಲೆ ಹಾಕ್ತಾ ಇದ್ದೀವಿ, ಬಿರಿಯಾನಿ ಎಲೆ, ಮರಾಠಿ ಮಗ್ಗ ಹಾಕ್ತಿದ್ದೀವಿ ಬಿರಿಯಾನಿಗೆ. ಅದೆಂಥದ್ದೆಲ್ಲ ಏನಂತ ಗೊತ್ತಿಲ್ಲ. ಚಿಕನ್ ಫುಲ್ ರೆಡಿ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಂಗೆ ಹಾಕಿದ್ದೀರಾ ಅಲ್ಲೇ? ಆಮೇಲೆ ಸ್ವಲ್ಪ ಅಕ್ಕಿ ತೊಳ್ಕೊಂಬಿಡೋಣ ರೈಸ್ ಬಿರಿಯಾನಿಗೆ. ಈ ಕಡೆ ಚಿಕನ್ ಬಿರಿಯಾನಿ ಇನ್ನೇನಲ್ಲ, ನೀರಾಗಿರೋ ಅಕ್ಕಿ ಹಾಕ್ಬೇಕು ಇವಾಗ. ಅಕ್ಕಿ ಹಾಕ್ರಿ ಇವರ ನಿಮ್ರಾಜ್. ಬಾಸಮತಿ ಅಕ್ಕಿಯಲ್ಲಿ ಮಾಡ್ತಾ ಇದ್ದೀವಿ ಬಿರಿಯಾನಿನ. ಬಾಸಮತಿ ಅಕ್ಕಿ ಮತ್ತು ಮಸೂರಿ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡ್ತಿದ್ವಿ, ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದರೆ ಅಂತ. 5 ಲೋಟ ಅಕ್ಕಿಗೆ 10 ಲೋಟ ನೀರು. ಎಷ್ಟು ಲೋಟ ಅಕ್ಕಿ ಹಾಕ್ತೀವ, ಎಷ್ಟು ಅಕ್ಕಿ ಹಾಕ್ತೀವ ಅದ್ರ ಡಬಲ್ ನೀರು ಹಾಕಬೇಕು. ನೋಡ್ಕೊಂಡು ಬೆಂದಿಲ್ಲ ಅಂದರೆ ನೀರಲ್ಲಿ ಬೇಯಿಸಿದ್ರೆ ಇನ್ನೊಂದು ಸ್ವಲ್ಪ ಬೇಯಿಸಿರೋ ಅದ್ರಾಗ ಶಾಲೆಗೆ ಬರ್ತೈತಿ. ಯಾಕೆ ಜಾಸ್ತಿ ಐತೆ ನೋಡು ಟೇಸ್ಟ್. ಟೇಸ್ಟ್ ನೋಡ. ಇವತ್ತು ಹೊಸ್ದಾಗೆ ಆ್ಯಡ್ ಆಗಿದ್ದಾರೆ ತಿಂಬರಾಜ್ ಅವರು ಭಟ್ರು. ಕುಕ್ಕಿಂಗ್ ಸ್ಪೆಷಲಿಸ್ಟ್ ಇವರಲ್ಲ. ಸ್ವಲ್ಪ ನೀರು ಹಾಕ ಗೌಡ. ಚಿಕನ್ ಕರಿ ಬೆಂದೈತಾ? ಉಪ್ಪು ಖಾರ ಎಲ್ಲ ಟೇಸ್ಟ್ ಹೆಂಗೈತೆ ನೋಡಿ ಹೇಳು. ಬೆಂದೈತಾ ಫಸ್ಟು? ಹಾಂ ಬೆಂದೈತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗೈತಾ? ಪಕ್ಕ ಐತೆ. ಗೊತ್ತಾಗ್ಬಿಡುತ್ತೆ. ಆ ಸಂಜೆ ಏನಕ್ಕೆ ಅಂತ ಊಟಕ್ಕೆಲ್ಲ ತಾಳ ಸ್ವಲ್ಪ ಹೆಂಗೆ ಮಾಡಿ ತಪ್ಪಿಸ್ತೇನಲ್ಲೇ ಮತ್ತೆ ಅಷ್ಟಿದಾದತ್ತೆ. ಇಲ್ಲ ಅದೇನಾಗ ನೀರು ಹಾಕ್ಬೇಕು ಸ್ವಲ್ಪ. ನೋಡ್ತೀನಿ. ದಮ್ ಕಟ್ರೆ ಸರಿ ಆಗೋದಿಲ್ಲ. ಅದೇ ಸಾಕು. ದಮ್ ಕಟ್ಟನ್ರಾ? ದಂಡೆ ತಿಂದ್ರ ಬಿರಿಯಾನಿ ಅರ್ಧ ಬರ್ಧ ರೆಡಿ ಆಗಿದೆ ನಮ್ಮದು. ಬಾಸಮತಿ ಬಿರಿಯಾನಿ ರೈಸ್.
ಇವಾಗ ಬಿರಿಯಾನಿಗೆ ದಮ್ ಕಟ್ಟೋಣ. ಅದೇ ವಿಡಿಯೋ ಮಾಡಿ ಆಮೇಲೆ ಒಂದು ಎಲೆ ಹಾಕೋಣ, ಒಂದು ಗಿಡದ್ದು ಹಿಂಗೆ ಅಲ್ಲಾಡ್ತಿರ್ತೀನಿ ವಿಡಿಯೋ ಮಾಡಿ. ತಕ್ಕ ಕರೆಕ್ಟ್. ಬಿರಿಯಾನಿ ರೆಡಿಯಾಗಿದೆ. ಬಾಸಮತಿ ಬಿರಿಯಾನಿ ಸಖತ್ತಾಗೈತೆ ನೋಡೋದಕ್ಕೆ ಮಾತ್ರ. ಟೇಸ್ಟು ಹೆಂಗೈತೆ ನೋಡೋಣ. ದಮ್ ಕಟ್ಟಿದ್ವಿ, ದಮ್ಮೆಲ್ಲ ತೆಗೆದ್ವಿ. ಇವಾಗ ಇದು ಚಿಕನ್ ಬಿರಿಯಾನಿ, ಈ ಕಡೆ ಚಿಕನ್ ಕರಿ ಎಲ್ಲ ಎಲೆ ಬಾಳೆ ಎಲೆ ಪ್ಲೇಟ್ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಹಾಂ, ಬಡ್ಸೋದಾ ಚಿಕನ್ ಬಿರಿಯಾನಿ? ಹಾಂ, ಬಾಸಮತಿ ಅಕ್ಕಿಯಿಂದ ಮಾಡಿರೋ ಚಿಕನ್ ಬಿರಿಯಾನಿ ಇದು. ಕೆಂಚೇಗೌಡ, ಚಿಕನ್ ಕರಿ ಹೆಂಗೈತೆ? ಸೂಪರ್ ಆಗೈತೆ. ಸೂಪರ್ ಆಗೈತೆ. ಚಿಕನ್ ಬಿರಿಯಾನಿ ಚಿಕನ್ ಕಾಂಬಿನೇಷನ್ ಎರಡು ಹೆಂಗೈತೆ? ಸಖತ್ತಾಗಿ ಚೆನ್ನಾಯ್ತಾ? ದಿನಿ ಏ ಸೂಪರ್ ಆಗಿದೆ. ತಿಮ್ಮಣ್ಣ, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕರಿ ಹೆಂಗೈತೆ? ಚೆನ್ನಾಯ್ತು. ಚೆನ್ನಾಯ್ತಾ? ಚೆನ್ನಾಯ್ತು. ಓಕೆ, ನೋಡಿ ಎಲ್ಲ ಫುಲ್ ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕರಿ ಎರಡೂ. ಇವರಲ್ಲೇ ಫುಲ್ಲು ಎಲ್ಲ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಕೆಂಚೇಗೌಡ ಮತ್ತು ದಿನೇಶ್, ಇವರು ತಿಮ್ಮರಾಜ್ ಅಂತ ಎಲ್ಲ ಸರ್ರಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ, ಬರ್ರಿ ಹೆಂಗೈತೆ ಅಂತ ನೋಡೋಣ. ಚಿಕನ್ ಬಿರಿಯಾನಿ ಫಸ್ಟು ಟೈಮ್ ಮಾಡಿದ್ವಿ, ಚಿಕನ್ ಕರಿ ತುಂಬ ಸರಿ ಮಾಡಿದ್ವಿ. ಚಿಕನ್ ಕರಿನೂ ತುಂಬ ಚೆನ್ನಾಗೈತೆ, ಚಿಕನ್ ಬಿರಿಯಾನಿನೂ ಸಕ್ಕತ್ತಾಗೈತೆ. ಸ್ವಲ್ಪ ಉಪ್ಪು ಕಡಿಮೆ ಆಗೈತೆ. ಒಂದು ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಲಗೇಜೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡು ಟೆಂಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಊಟ ಎಲ್ಲ ಫುಲ್ಲು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ. ಓಕೆ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.